ಹಲೋ ಪ್ರೀತಿಯ ನನ್ನ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಾಗೂ ಯಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವ್ರಿಗೆಲ್ಲ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಕೇಳ್ತಾ ಇದ್ದೀನಿ. ಇವಾಗ ಗೌರಿ ಗಣೇಶದ ಹಬ್ಬಕ್ಕೆ ನಿಮಗೆ ಏನು ಗೈಡೆನ್ಸ್ ಬರ್ಬೋದು, ಓಕೆನಾ? ಇದು ನಿಮ್ಮದು ಇಂಟ್ಯೂಷನ್, ಇದು ನಿಮ್ಮದು ವ್ಯಕ್ತಿ ಇಂಟ್ಯೂಷನ್ ಅಂತ ಇಟ್ಕೊಳ್ಳಿ. ಅಥವಾ ಇದು ನಿಮ್ಮ ಎನರ್ಜಿ, ಇದು ನಿಮ್ಮ ವ್ಯಕ್ತಿ ಎನರ್ಜಿ. ಫಸ್ಟ್ ನನ್ನ ರೈಟ್ ಸೈಡ್ ಇದೆಯಲ್ಲ, ಇದು ನಿಮ್ಮದು, ಇದು ನಿಮ್ಮ ವ್ಯಕ್ತಿದು. ಎರಡರಲ್ಲೊಂದು ಯಾವುದಾದ್ರೂ ಆಯ್ಕೆ ಮಾಡ್ಕೊಳ್ಳಿ, ನೋಡೋಣ ಏನು ಬರುತ್ತೆ ಅಂತ. ಓಕೆ, ಪ್ಲೀಸ್ ಆಯ್ಕೆ ಮಾಡಿಕೊಂಡ್ರೆ ಅಂದ್ಕೊತೀನಿ. ಸೆಕೆಂಡ್ ಒನ್ ಈಸ್ ವಾವ್, ಕಿಂಗ್ ಆಫ್ ವಾಂಡ್ಸ್, 2 ಆಫ್ ಕಪ್ಸ್, 3 ಆಫ್ ಪೆಂಟಕಲ್ಸ್, ದ ಡೆವಿಲ್ ಕಾರ್ಡ್. ನನಗೆ ಡೆವಿಲ್ ಕಾರ್ಡ್ ಬಂದ್ರೇ ತುಂಬ ಸ್ವಲ್ಪ ಬೇಜಾರಿದೆ. ವೆರಿ ಮೋಸ್ಟ್ ಡೇಂಜರ್ ಕಾರ್ಡ್ ಇದೆ. Ace of Pentacle, 7 of Swords, and 5 of Swords, and 6 of Cups, and the Star. ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ದ ಡೆವಿಲ್ ಕಾರ್ಡ್ ಬಂದಿದೆ. ನಿಮ್ಮ ಹೇಳೋಕ್ಕೆ ಒಂಥರ ಭಯ ಆಗ್ತಾಯಿದೆ ನನಗೆ. ನಿಮ್ಮವರೇ ನಿಮಗೆ ಮೋಸ ಮಾಡಿ, ನಿಮ್ಮವರೇ ನಿಮಗೆ ನೆಗೆಟಿವಿಟಿ ಮಾಡಿ, ನಿಮ್ಮನ್ನು ಒಂಟಿಯಾಗಿ ಮಾಡಬೇಕು ಅನ್ನೋದು ಉದ್ದೇಶ ಅವ್ರದ್ದಾಗಿದೆ. ನಿಮ್ಮನ್ನು ಒಂಟಿಯಾಗಿ ಮಾಡಬೇಕು, ನಿಮ್ಮ ಕೈಲಿರೋ ದುಡ್ಡನ್ನು ಕಿತ್ಕೋಬೇಕು, ನಿಮ್ಮ ಹತ್ರ ಏನಿದೆ ಅದನ್ನೆಲ್ಲ ಕಿತ್ಕೊಂಡ್ಬಿಟ್ಟು ನಿಮ್ಮನ್ನು ಒಂಟಿ ಸ್ಥಾನಕ್ಕೆ ತರಬೇಕು ಅನ್ನೋದು ಅವ್ರದ್ದು ಉದ್ದೇಶ ಆಗಿದೆ. ಅದಕ್ಕೆ ಡೆವಿಲ್ ಕಾರ್ಡ್ ಬಂದಿದೆ. ಡೆವಿಲ್ ಕಾರ್ಡ್ ಈಸ್ ವೆರಿ ಮೋಸ್ಟ್ ಡೇಂಜರಸ್ ಕಾರ್ಡ್ ಇದೆ ಲೈಫ್. ಇದು ಟ್ಯಾರೋ ಕಾರ್ಡಲ್ಲಿ ಯಾಕಂದ್ರೆ ತುಂಬ ನೆಗೆಟಿವಿಟಿ ಆದಾಗ ಈ ಡೆವಿಲ್ ಕಾರ್ಡ್ ಬರುತ್ತೆ. ಓಕೆ, ನೀವೇನು ಆನ್ಲೈನ್ ಬಿಸ್ನೆಸ್ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ಅವರು ಬ್ರೇಕ್ ಹಾಕಬೇಕು. ನಿಮ್ಮ ಕೈಲಿ ದುಡ್ಡು ಇರಬಾರ್ದು, ನೀವು ಯಶಸ್ವಿ ವ್ಯಕ್ತಿ ಆಗಬಾರ್ದು, ನೀವು ಒಂದು ಅಬೆಪಾರಿಯಾಗಿ ಅಲಿದಾಡಬೇಕು. ಇದೇ ಅವ್ರ ಮೆಂಟಾಲಿಟಿ ಆಗಿದೆ. ಓಕೆ, ಬಟ್ ನೀವೊಬ್ಬರು ಸ್ಟಾರ್ ಇದ್ದೀರಾ. ನಿಮ್ಮ ಗಂಡ ಹೆಂಡತಿ ಮಧ್ಯೆ ಅವ್ರು ಎಷ್ಟು ತಂದಿಟ್ಟಿದ್ದಾರೆ ಅಂದರೆ ಸಾಮಾನ್ಯ ಹೇಳೋಕ್ಕಾಗಲ್ಲ. ಅಷ್ಟೊಂದು ತಂದಿಟ್ಬಿಟ್ಟಿದ್ದಾರೆ. ಅಷ್ಟು ಜಗಳ ನಿಮ್ಮ ಜೀವನನೇ ಒಂದು ತಿಳಿ ನೀರಿದ್ದ ಜೀವನ, ಕೊಚ್ಚೆ ನೀರು ಆ ಥರ ಮಾಡಿದ್ದಾರೆ. ಓಕೆ, ಇದಕ್ಕೆಲ್ಲ ಏನು ಕಾರಣ ಅಂದರೆ ಡೆವಿಲ್, ನೆಗೆಟಿವಿಟಿ ಕಾರಣ. ಈ ನೆಗೆಟಿವಿಟಿಯಿಂದ ನಿಮ್ಮ ಲೈಫು ತುಂಬ ಹಾಳಾಗ್ತಾಯಿದೆ. ಖುಷಿ, ಶಾಂತಿ, ನೆಮ್ಮದಿ ಎಂಥದ್ದು ಇಲ್ಲ ಅದಕ್ಕೆ. ಬಟ್ ನೀವೊಬ್ಬರು ಒಳ್ಳೆ ಸ್ಟ್ರಾಂಗ್ ಇರೋ ವ್ಯಕ್ತಿ ಇದ್ದೀರಾ, ನೀವೊಬ್ಬರು ಗುಡ್ ಥಾಟ್ ಇರೋ ವ್ಯಕ್ತಿ ಇದ್ದೀರಾ. ಓಕೆ, ನಿಮ್ಗೆ ಯಾರು ಏನೇ ಮಾಡಿದ್ರೂ ಏನೂ ಆಗಲ್ಲ. ಇದನ್ನು ನೀವು ತಲೆಯಲ್ಲಿಟ್ಕೋಬೇಕು. ನಿಮ್ಗೆ ಯಾರು ಏನೇ ಮಾಡಿದ್ರು, ಎಷ್ಟೇ ತೊಂದರೆ ಕೊಟ್ಟರು ನಿಮಗೆ ಏನೂ ಆಗಂಗಿಲ್ಲ. ಓಕೆನಾ? ಯಾಕಂದರೆ ನಿಮ್ಮ ಹತ್ರ ದುಡ್ಡು ಬಂದೇ ಬರುತ್ತೆ. ಅದು ಹೇಗೆ ಬರುತ್ತೋ, ಅದು ಹೇಗೆ ಕೊಡಬೇಕೋ ಲಕ್ಷ್ಮಿ ಕೊಟ್ಟೇ ಕೊಡ್ತಾಳೆ ಅಲ್ವಾ? ಇವ್ರು ಎಷ್ಟೋ ಕಿತ್ಕೊಂಡಿರ್ಬೋದು ನಿಮ್ಮದು ಅವರದಲ್ಲದ ವಸ್ತುಗಳನ್ನು ಅವ್ರದ್ದು ಅಂತ ಹೇಳಿ ಕಿತ್ಕೊಂಡು ಮೆರೀತಾ ಇದ್ದಾರೆ. ಓಕೆ, ನಿಮ್ಮ ವಸ್ತುಗಳನ್ನು, ನಿಮ್ಮ ವ್ಯಕ್ತಿಗಳನ್ನು ಕಿತ್ಕೊಂಡು ಅವರು ಮೆರೀತಾ ಇದ್ದಾರೆ. ಬಟ್ ಅವರು ಇದು ಶಾಶ್ವತ ಇಲ್ಲ. ಇದಕ್ಕೆ ಅವ್ರಿಗೆ ಸರಿಯಾದ ಒಂದು ಶಿಕ್ಷೆ ಆಗೇ ಆಗುತ್ತೆ ಅಂತ ಹೇಳ್ತಾ ಇದೆ. ಬಟ್ ನೀವು ಅದಕ್ಕೆ ಹೆದರಕ್ಕೆ ಹೋಗಬೇಡಿ. ನೀವು ಹೆದರೋದೂ ಇಲ್ಲ. ಅದೇನು ಬರುತ್ತೆ ಬರಲಿ, ನಾನು ಎದುರಿಸ್ತೇನೆ ಅನ್ನೋದು ನಿಮ್ಮದು ಧೈರ್ಯ ಇದೆ. ನಿಮ್ಮ ನೀವು ಇಷ್ಟು ದಿನ ಎಲ್ಲ ಕಿತ್ಕೊಂಡ್ರು, ಇವಾಗ ಆನ್ಲೈನ್ ಬಿಸ್ನೆಸ್ ಮಾಡ್ತಾಯಿದ್ದೀರ. ಆನ್ಲೈನ್ ಬಿಸ್ನೆಸ್ನಲ್ಲಿ ಅವರು ನುಸುಳ್ತಾ ಇದ್ದಾರೆ. ಎಲ್ಲೆಲ್ಲೋ ಬಂದು ಏನೇನೋ ಒಂದು ಮೇಲ್ ಐ ಡಿ ಮಾಡ್ಕೊಂಡ್ಬಿಟ್ಟು, ಏನೋ ಒಂದು ಸಸ್ಪೆನ್ಸ್ ಮೇಲ್ ಐ ಡಿ ಮಾಡಿಕೊಂಡು ನಿಮಗೆ ಟಾರ್ಚರ್ ಮಾಡ್ತಾಯಿದ್ದಾರೆ. ಓಕೆನಾ? ಅಲ್ಲೂ ನಿಮ್ಗೆ ತೊಂದರೆ ಕೊಡ್ತಾಯಿದ್ದಾರೆ. ಬಟ್ ಹೆದರಬೇಡಿ. ಬಟ್ ತುಂಬ ಚೆನ್ನಾಗಿದೆ. ಇದಕ್ಕಿಂತ ಇನ್ನೊಂದೆರಡು ಕಾರ್ಡ್ ನೋಡಲ್ವಾ? ಗಣೇಶ ಪ್ಲೀಸ್ ಮೈ ವ್ಯೂವರ್ಸ್ಗೆ ಆನ್ಸರ್ ಮಾಡಿ ಪ್ಲೀಸ್ ಗಣೇಶ. ಓಕೆ, ಥ್ಯಾಂಕ್ ಯು. ಏನಕ್ಕೆ ಅಂದರೆ ನಿಮ್ಮ ವ್ಯಕ್ತಿ ಹತ್ರ ದುಡ್ಡಿದೆ. ದುಡ್ಡು ಇದ್ದಿದ್ದಕ್ಕೋಸ್ಕರ ಅವರು ಈ ಥರ ಹಿಂಗೆ ಡೆವಿಲ್ ಕಾರ್ಡ್ ಮಾಡಿರೋದು.
ಈ ದುಡ್ಡು ಕಿತ್ಕೊಳ್ಳೋಕ್ಕೋಸ್ಕರ ಅವ್ರು ಡೆವಿಲ್ ಕಾರ್ಡ್ ಮಾಡಿರೋದು. ದುಡ್ಡು ಮುಗಿದಾದ್ಮೇಲೆ ಅವರು ಬಿಸಾಕ್ತಾರೆ. ದ ಎಂಪರರ್, ಅವರು ನೀವೊಬ್ಬರು ರಾಜ ನೀವು, ಆಯಿತಾ. 6 ಆಫ್ ವಾಂಡ್ಸ್ ಆ್ಯಂಡ್ 8 ಆಫ್ ಕಪ್ಸ್ ಆ್ಯಂಡ್ ಕ್ವೀನ್ ಆಫ್, ಎಲ್ಲಿ ನೋಡಿಲಿ ರಾಜ, ಕ್ವೀನ್ ಆಫ್ ಸೋರ್ಸ್ ಬರ್ತಾ ಇದೆ ಆ್ಯಂಡ್ 6 ಆಫ್ ವಾಂಡ್ಸ್ ಬರ್ತಿದೆ ಆ್ಯಂಡ್ 8 ಆಫ್ ಕಪ್ಸ್ ಬರ್ತಿದೆ. ಓಕೆನಾ. ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ನಿಮ್ಮ ವ್ಯಕ್ತಿಯಲ್ಲಿರೋ ದುಡ್ಡನ್ನು ಕಿತ್ಕೊಳ್ಳೋಕ್ಕೋಸ್ಕರ ಅವರು ನೆಗೆಟಿವಿಟಿ ಮಾಡಿದ್ದಾರೆ, ಬೇರೆ ಯಾವ ಉದ್ದೇಶನೂ ಇಲ್ಲ. ನೀವು ಚೆನ್ನಾಗಿರಬಾರ್ದು, ನೀವು ಅಭಿಪ್ರಾಯ ನಿಮ್ಮ ವ್ಯಕ್ತಿ ಹತ್ರ ಇದೆ ದುಡ್ಡನ್ನು ಅವರೆಲ್ಲ ಕಿತ್ಕೊಂಡ್ಬಿಟ್ಟು ಕೊನೆಗೆ ಬಿಸಾಕ್ತಾರೆ. ಆವಾಗ ನಿಮ್ಮ ವ್ಯಕ್ತಿಗೆ ಅವಾಗ ಬುದ್ಧಿ ಬರುತ್ತೆ. ಮಿಂಚಿ ಹೋದ ಸಮಯಕ್ಕೆ ಚಿಂತಿಸಿ ಫಲವೇನು ಅಲ್ವಾ. ಎಲ್ಲ ಮುಗಿದಾದ್ಮೇಲೆ ಚಿಂತೆ ಮಾಡಿದ್ರೆ ಏನು ಬಂತು, ಇವಾಗಲೇ ಈ ಥರ ಇದ್ದಾರೆ ಅಂತ ಯೋಚನೆ ಮಾಡಿಕೊಂಡು ಸ್ವಲ್ಪ ನಿರ್ಧಾರ ತಗೊಂಡ್ರೆ ಬೆಟ್ರ್ ಆಗಿರುತ್ತೆ. ಇಲ್ಲಾಂದರೆ ಇದು ಕೈ ಮೀರಿ ಹೋಗೋ ಚಾನ್ಸಸ್ ಇರುತ್ತೆ. ಇದಕ್ಕೆ ನೀವು ಎಳ್ಳು ನೀರು ಬಿಡಬೇಕಾಗುತ್ತೆ. ಬಿ ಕೇರ್ಫುಲ್ ಅಂತ ಹೇಳ್ತಾರೆ. ಯಾಕಂದರೆ ಅವರು ನೆಗೆಟಿವಿಟಿ ಮಾಡ್ತಾನೆ ಇದ್ದಾರೆ ಅವರು ನೆಗೆಟಿವಿಟಿನ. ಇದಕ್ಕೆ ಏಂಜಲ್ಸ್ ಕಾರ್ಡ್ ಏನು ಹೇಳ್ತಾರೆ, ಪೀಸ್ಫುಲ್ ರಿಸೊಲ್ಯೂಷನ್ ಅಂತ ಹೇಳ್ತಿದ್ದಾರೆ. ಪ್ಲೀಸ್ ಇನ್ನೊಂದು ಗೈಡೆನ್ಸ್ ಪ್ಲೀಸ್. ಓಕೆ ಥ್ಯಾಂಕ್ ಯು. ಫರ್ಗ್ಯೂನೆಸ್, ನೀವು ಅವರನ್ನು ಏನು ಮಾಡಬೇಕಂತೆ, ಕ್ಷಮಿಸ್ಬಿಡು. ಇಷ್ಟೆಲ್ಲ ನಿಮಗೆ ತೊಂದರೆ ಕೊಟ್ಟರು ನೀವೇನು ಮಾಡಬೇಕು, ಕ್ಷಮಿಸು ಅಂತ ಹೇಳ್ತಿದ್ದಾರೆ. ಈ ಥರದವ್ರನ್ನ ಸರಿಯಾಗಿ ಇದು ಮಾಡಬೇಕು. ಡೋಂಟ್ ಸ್ಟಾಪ್. ಓಕೆ ಥ್ಯಾಂಕ್ ಯು. ಲೆಟ್ ಗೋ ಮಾಡಿಬಿಡಿ. ಓಕೆನಾ. ಲೆಟ್ ಗೋ. ಎಸ್, ನೀವು ಅಂದ್ಕೊಂಡಂಗೆ ಆಗುತ್ತೆ. ಅವರು ಏನೋ ಒಂದು ಪ್ರಾಬ್ಲಮಲ್ಲಿ ಅವ್ರು ಸಿಕ್ಕಾಕೊಂಡಿದ್ದಾರೆ, ಹಾಗಾಗಿ ಅವ್ರು ಆಟ ಆಡಿಸ್ತಾ ಇದ್ದಾರೆ ನಿಮ್ಮ ಮೇಲೆ. ಅಥವಾ ನಿಮ್ಮ ಎನರ್ಜಿನ ಅಥವಾ ಅವ್ರ ಎನರ್ಜಿನ ಗೊತ್ತಿಲ್ಲ, ಈ ಥರ ಇಲ್ಲಿ ಬರ್ತಾ ಇದೆ ಇಲ್ಲಿ. ಓಕೆ. ಇದಕ್ಕೆ ಗೈಡೆನ್ಸ್, ಡಿವೈನ್ ಗೈಡೆನ್ಸ್, ಯಾವ ದೇವರ ಏನು ಸಂದೇಶ ಕೊಡ್ಬೋದು. ಶನಿದೇವ, ಕರ್ಮ ಅವನು ಹೇಳಿಲ್ವಾ, ಅವರು ಏನು ಮಾಡ್ತಾ ಇದ್ದಾರಲ್ಲ ನೆಗೆಟಿವಿಟಿನ, ಅವ್ರ ಕರ್ಮ ಅವರೇ ಅನುಭವಿಸ್ತಾರೆ. ನೀವು ಮಾತ್ರ ಕೂಲಾಗಿರಿ, ನೀವು ಮಾತ್ರ ದೈವದ ಮೊರೆ ಹೋಗಿ ಅಂತ ನಾನು ಹೇಳ್ತೀನಿ ಅಷ್ಟೇ. ಕರ್ಮ ಟರ್ನಿಂಗ್ ಅವ್ರಿಗೆ ಆಗುತ್ತೆ. ಯಾವಾಗುತ್ತೆ, ಏನಾಗುತ್ತೆ, ಸುಮ್ಮನೆ ನಮ್ಮ ಕೆಟ್ಟವ್ರು ಇನ್ನೂ ಮಾಡಿ ಚೆನ್ನಾಗೇ ಇದ್ದಾರೆ ಅಂದರೆ ಏನೋ ಒಂದು ಸ್ವಲ್ಪ ದಿನ ಇರುತ್ತೆ. ಇನ್ನೂ ಹಾಲು ಹಾಕಿದ ತಕ್ಷಣ ಹೆಪ್ಪಾಕಿದ ತಕ್ಷಣ ನಾವೇನು ಮಾಡಬೇಕು, ಬೆಣ್ಣೆ ಆಗಿ ತುಪ್ಪ ಆಗಿ ಸ್ವಲ್ಪ ಟೈಮ್ ಬೇಕಲ್ವ. ಹಾಗೇ ಇದು ಅವರು ಇಮಿಡಿಯೇಟ್ಲಿ ಮಾಡಿದ ತಕ್ಷಣ ಶಿಕ್ಷೆ ಆಗಂಗಿಲ್ಲ. ಅದು ದೇವರು ಸ್ವಲ್ಪ ಎಲ್ಲ ಸ್ಟಾಕ್ ಮಾಡಿ ಇಟ್ಕೊಳ್ತಾ ಇದ್ದಾನೆ. ಪಾಪದ ಕೂಡ ಎಲ್ಲ ತುಂಬಬೇಕಲ್ವ, ಅದು ತುಂಬಿದ ಮೇಲೆ ಒಂದು ಸರಿ ಟಪ್ ಅಂತ ಹೊಡೆದೋಗುತ್ತೆ ಅಷ್ಟೇ. ಅಮ್ಮ ನಿಮ್ಗೆ ಹೇಳ್ತಾ ಇದ್ದಾರೆ, ಸರಸ್ವತಿ ಮಾ ಬಂದಿದ್ದಾರೆ, ನಾನು ಬರ್ತಾಯಿದ್ದೀನಿ, ವಿದ್ಯೆ ಕೊಡ್ತಾಯಿದ್ದೀನಿ, ನೀನು ಅದನ್ನು ಉಪಯೋಗ ಮಾಡ್ಕೋ. ಬಟ್ ಈ ಥರ ಇದ್ದಾರಲ್ಲ ಬುದ್ಧಿ ಇವರು, ಅವರನ್ನು ತಲೆಯಿಂದ ತೆಗೆದುಹಾಕು ಅಂತ ಹೇಳ್ತಿದ್ದಾರೆ. ಈ ಥರದಿಂದ ಇವ್ರನ್ನೆಲ್ಲ ಫಸ್ಟ್ ತಲೆಯಿಂದ ಮನಸ್ಸಿಂದ ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಕ್ಯಾನ್ಸಲ್. ಇನ್ನೊಂದು ಕಾರ್ಡ್ ಪ್ಲೀಸ್. ನೋಡಿ, ರಾಮ ಬಂದಿದ್ದಾರೆ. ಸತ್ಯ, ನ್ಯಾಯ, ನೀತಿ, ಧರ್ಮ ಎಲ್ಲಿರುತ್ತೋ ಅಲ್ಲಿ ನಾನು ಇರ್ತೀನಿ, ಅಲ್ಲಿ ಬಂದೇ ಬರ್ತೀನಿ ಅಂತ ಹೇಳ್ತಾರೆ. ಅವ್ರು ಎಷ್ಟೇ ನೆಗೆಟಿವಿಟಿ ಮಾಡಲಿ ಅವರು, ಬರ್ತೀನಿ ನಾನು ಇದ್ದೀನಿ ಅಂತ ಹೇಳ್ತಿದ್ದಾರೆ ರಾಮ. ಅದಕ್ಕೆ ಇನ್ನೊಂದು ಕಾರ್ಡ್ ಪ್ಲೀಸ್. ಕಾಲಭೈರವ, ಉಗ್ರ ರೂಪ ತೊಗೊಂಡು ಬರ್ತಾ ಇದ್ದಾರೆ. ಕಾಳರೂಪ ಶತ್ರುಗಳನ್ನು ಅವರು ಸ್ವಲ್ಪ ತಾಳ್ಮೆಯಿಂದ ನೋಡ್ತಾರೆ. ಇವಾಗ ಸರಿ ಹೋಗ್ಬೋದು, ನಾಳೆ ಸರಿ ಹೋಗ್ಬೋದು, ಇವಾಗ ಸರಿ ಹೋಗ್ಬೋದು ಅಂತ. ಅದು ತುಂಬ ಲಿಮಿಟ್ ಕ್ರಾಸ್ ಆದರೆ ಯಾರೂ ತಡ್ಕೊಳ್ಳಲ್ಲ. ಅರ್ಥ ಆಯ್ತಾ.
ಈ ನನ್ನ ಮಗು ಬುದ್ಧಿ ಹೇಳಿದ್ರೆ ಸರಿ ಹೋಗುತ್ತೀರಂತ ಕೇಳಿದರು, ಬಟ್ ಕೇಳಿಲ್ಲ. ಬಟ್ ಇವಾಗ ಏನು ಮಾಡ್ತಾರೆ, ಕಾಳಭೈರವ ನಾನು ಬರ್ತಾಯಿದ್ದೀನಿ, ನಾನು ಸರಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಓಕೆ, ಪ್ಲೀಸ್ ಫಸ್ಟ್ ಅನ್ನೋರಿಗೆ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ನನ್ನ ವ್ಯೂವರ್ಸಿಗೆ ಕೊನೆಗೆ ಆನ್ಸರ್ ಮಾಡ್ತೀನಿ. ಯಾರೋ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಪ್ಲೀಸ್ ವಾಚ್. ಹಾಯ್, ಬನ್ನಿ ಯಾರು ಎರಡನೇದು ಆಯ್ಕೆ ಮಾಡ್ಕೊಂಡಿರಂತ. ಕಿಂಗ್ ಆಫ್ ಪೆಂಟಿಕಲ್ಸ್, ಓಕೆ, ಆ್ಯಂಡ್ ದ ಫೂಲ್ ಕಾರ್ಡ್, 8 ಆಫ್ ಸೋರ್ಸ್, ದ ಹ್ಯಾಂಗ್ಮ್ಯಾನ್, ದ ಹರ್ಮಿಟ್, ಆ್ಯಂಡ್ King of Cups, Knight of Cups, and 2 of Swords, and the Sun, the Moon card. ಇಲ್ಲಿ ನೋಡಿ, ನಿಮ್ಮ ವ್ಯಕ್ತಿದಲ್ವ ಅದು. ಅವ್ರು ಬರೋದು ಇನ್ನೂ ಒನ್ ಇಯರ್ ಆಗುತ್ತೆ. ಏನಕ್ಕಂದರೆ ಆ ಮನುಷ್ಯ ತುಂಬ ಸ್ಲೋ. ಎಲ್ಲ ಅದೇನೋ ಅಂತಾರಲ್ಲ, ಅದೇನೋ ಹೇಳಕ್ಕೆ ಬರ್ತಿಲ್ಲ ನಾನು. 10 ನಿಮಿಷದಲ್ಲಿ ಮಾಡೋ ಕೆಲಸನ 1 ತಿಂಗಳ ತೊಗೊಂಡಿದ್ರಂತ. ಹಾಗೆ ಆ ಮನುಷ್ಯ ಫಾಸ್ಟ್ ಅನ್ನೋದು ಇಲ್ಲವೇ ಇಲ್ಲ. ಆ ಮನುಷ್ಯ ತುಂಬ ಲೇಜಿ. ಆ ಮನುಷ್ಯ ಯೋಚನೆ ಮಾಡಲೋ ಬೇಡವೋ, ನಿರ್ಧಾರ ತಗೊಳ್ಳೋ ಬೇಡವೋ, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದ್ರೆ ಅರ್ಧ ಆಯುಷ್ ಆಗಲಿ ಕಳೆದೇ ಹೋಗಿದೆ. ಇನ್ನೊಂದು ಅರ್ಧ ಆಯುಷ್ ಉಳಿದಿದೆ. ಬಟ್ ಅದು ಈ ಥರ ನಿರ್ಧಾರ ತೊಗೊಳೋಕ್ಕೋಸ್ಕರ ಇನ್ನು ಅರ್ಧ ಆಯುಷ್ ಕಳೆದೇ ಹೋಗುತ್ತೆ. ಬಟ್ ಇಷ್ಟೇ ಇದು ಲೈಫ್ ಅನಿಸುತ್ತೆ. ಬಟ್ ಆ ಮನುಷ್ಯ ಇಲ್ಲಿ ಎರಡು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಯಾವ್ದು ಆಯ್ಕೆ ಮಾಡ್ಕೊಳ್ಳಿ, ಯಾವ್ದು ಸರಿ ಯಾವ್ದು ತಪ್ಪು, ಎಷ್ಟೇ ದೇವ್ರು ಕ್ಲಾರಿಟಿ ಕೊಟ್ಟರು ಆ ಮನುಷ್ಯನ ತಲೆಯಲ್ಲಿ ಹೋಗ್ತಿಲ್ಲ. ಈ ಥರ ಮನುಷ್ಯಂತಿದ್ದಕ್ಕೆ ಚಾನ್ಸೇ ಇಲ್ಲ. ಓಕೆ, ಅವನ ಶತ್ರುಗಳೇನು, ಇವನ ತಲೆನ ಮತ್ತು ಕೈನ ಕಟ್ಟಿ ಹಾಕ್ಬಿಟ್ಟಿದ್ದಾರೆ. ಅವನ ಶತ್ರುಗಳು ಇವನ ತಲೆನ ಮತ್ತು ಕೈನ ಕಟ್ಟಿ ಹಾಕ್ಬಿಟ್ಟಿದ್ದಾರೆ. ಬಟ್ ಹಾಗಾಗಿ ಅವನ ತಲೆನೂ ಇಲ್ಲಿ ಓಡ್ತಾ ಇಲ್ಲ, ಇಲ್ಲಿ ತಲೆ ಓಡ್ತಾ ಇಲ್ಲ, ಇಲ್ಲಿ ಕೈ ಓಡ್ತಿಲ್ಲ, ಇಲ್ಲಿ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾನೆ. ಇಲ್ಲಿ ಏನು ನಂಗೆ ಕಾಣ್ತಾನೆ ಇಲ್ಲ ಅವನಿಗೆ. ಓಕೆನಾ, ಏನು ಮಾಡ್ಬೋದು ಅಂತ ಕಾಣ್ತಾನೆ ಇಲ್ಲ. ದ ಫೂಲ್ ಕಾರ್ಡ್, ಮೂರ್ಖತನ. ಅವನ್ನ ಒಳ್ಳೆತನನ ಅವರು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ತುಂಬ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಮೂರ್ಖ ಅಂದ ತಕ್ಷಣ, ಫೂಲ್ ಅಂದ ತಕ್ಷಣ ಮೂರ್ಖರು. ಹೌದು, ಅವ್ರ ಮುಗ್ಧತೆನ ಅವನು ಒಂಥರ ಎಲ್ಲ ನನ್ನವರು, ಇವರು ನನ್ನವರು ಅಂತ ಒಳ್ಳೆ ಆತ್ಮೀಯತೆಯಿಂದಿದ್ದಾಗ ಮೂರ್ಖರಾಗಿಬಿಡ್ತೇವಲ್ವ, ಆ ಥರ ಅಲ್ಲಿ ಇದೆ. ದ ಹ್ಯಾಂಗ್ಮ್ಯಾನ್ ಬಂದಿದೆ. ದ ಹ್ಯಾಂಗ್ಮ್ಯಾನ್ ಏನು ಹೇಳ್ತಾ ಇದೆ, ಸಾಕು ಇಷ್ಟು ದಿನ ನೀನು ರೆಸ್ಟ್ ಮಾಡಿದ್ದು ಸಾಕು, ಗೆಟ್ ಅಪ್ ಅಂತ ಹೇಳ್ತಾ ಇದೆ. ಕ್ವಿಕ್ಕಾಗಿ ನೀನು ಆ್ಯಕ್ಷನನ್ನು ತಗೊಳ್ಳುವಂಥ ಸಮಯ ಇದು, ತಗೊಳ್ಳೇಬೇಕು ನೀನು. ಅರ್ಥ ಆಯ್ತಾ? ಇಷ್ಟು ದಿನ ರೆಸ್ಟ್ ಮಾಡಿದ್ದು ಸಾಕು, ಮೇಲೆ ಅಂತ. ಅವ್ರ ಉದ್ದೇಶ ಏನು, ನಿನ್ನನ್ನು ಒಂಟಿ ಮಾಡಬೇಕು, ನೀನು ಒಂಟಿಯಾಗಿ ಅಲಿತಾ ಇರಬೇಕು. ನಿಂದು ಫ್ಯಾಮಿಲಿ, ನಿಂದು ಯಾರ್ದು ನಿಂಗೆ ಸಪೋರ್ಟ್ ಬರಬಾರ್ದು, ನೀನು ಒಂಟಿಯಾಗಿ ನೀನು ಅಲಿತಾ ಇರಬೇಕು ಅಂತಂದು ಅವರ ಉದ್ದೇಶ. ಬಟ್ ನೀವೇನು ಆ ಒಂಟಿ ತಂದಲಿನ ಇನ್ನೊಂದು ಬೆಳಕು ಹುಡುಕ್ತಾ ಇದ್ರಲ್ಲ, ಇವರ ಗ್ರೇಟ್, ಸಚ್ಚ ಗ್ರೇಟ್ ನೀವು. ಓಕೆನಾ, ಇವರೇ ಮೋಸ್ಟ್ ಪವರ್ಫುಲ್ ವ್ಯಕ್ತಿ ಅಂತ ನಾನು ಹೇಳ್ತಾ ಇದ್ದೇನೆ. ಆ ಒಂಟಿ ತಂದಲ್ಲಿನ ನನ್ನಲ್ಲಿ ಏನೋ ಒಂದಿದೆ, ನಾನು ಬೆಳಕು ಕಾಣಬೇಕು ಅಂತ ನೀವು ಬೆಳಕು ಕಾಣ್ತಾ ಇದ್ದೀರಲ್ಲ, ಇವರ ಗ್ರೇಟ್ ಪರ್ಸನ್ ಅಂತ ನಾನು ಹೇಳ್ತೇನೆ. ಇನ್ನು ಕಿಂಗ್ ಆಫ್ ಕಪ್ಸ್ ಏನು ಹೇಳ್ತೆ, ಒಂದು ಮಹಿಳೆ ಅಥವಾ ಪುರುಷ ಯಾರಾದರೂ ಆಗಿರ್ಬೋದು, ಇಲ್ಲಿ ಮಹಿಳೆ ಅಂತಿದೆ. ಅವರು ಒಂದು ದೃಢವಾದ ಒಂದು ಕಠೋರವಾದ ಮಾತು, ಅವ್ರ ಮಾತಿನಲ್ಲಿ ಒಂದು ಕಠೋರತೆ ಇರುತ್ತೆ, ಶಿಸ್ತು. ಹೀಗೆ ನಡಿಬೇಕು, ಹೀಗೆ ಇರಬೇಕು ನನ್ನ ಲೈಫು, ಹೀಗೆ ಅದಕ್ಕೊಂದು ಚೌಕಟ್ಟಿರುತ್ತೆ. ಈ ಸಮಾಜದಲ್ಲಿ ಒಂದು ಫ್ಯಾಮ್ಲಿ ಅಂದ ತಕ್ಷಣ ಹೆಂಗಿರುತ್ತೆ, ಸಮಾಜಕ್ಕೋಸ್ಕರ ಒಂದು ಫ್ಯಾಮ್ಲಿ, ಒಂದು ಗಂಡ ಹೆಂಡತಿ ಮಕ್ಕಳು, ಇದು ಅತ್ತೆ ಮಾವ ಅಲ್ವಾ, ಅಪ್ಪ ಅಮ್ಮ, ಈ ಥರ ಒಂದು ಫ್ಯಾಮ್ಲಿ ಅಂತಿರುತ್ತೆ. ಇಲ್ಲ ರೋಡಲ್ಲಿ ಹೋಗೋರನ್ನೆಲ್ಲ ಕರ್ಕೊಂಬಂದು, ಇವ್ರನ್ನೆಲ್ಲ ಕರ್ಕೊಂಬಂದು ಇದು ನನ್ನ ಫ್ಯಾಮ್ಲಿ ಅಂದರೆ ನೀವು ನಂಬಲ್ಲ. ಆ ಥರ ವ್ಯಕ್ತಿಗಳಿದು. ಇದು ನನ್ನ ಫ್ಯಾಮ್ಲಿ ಅಲ್ಲ, ನಂದು ಇಷ್ಟೇ ನನ್ನ ಫ್ಯಾಮ್ಲಿ ಅಂತ ಹೇಳ್ತಾ ಇದ್ದಾರೆ ಅಮ್ಮ. ಹೀಗೆ ಇರಬೇಕು, ಹೀಗೆ ಇಲ್ಲ ಅನ್ನೋದು ಶಿಸ್ತು, ಕಟ್ಟುಬದ್ಧವಾದ ಶಿಸ್ತು ನಿಯಮವನ್ನು ಪಾಲಿಸುವಂಥ ವ್ಯಕ್ತಿ. ನೈಟ್ ಆಫ್ ಕಪ್ಸ್ ಏನು ಹೇಳುತ್ತೆ, ಯಶಸ್ಸು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದೆ. ಓಕೆನಾ,
ಅವರೇ ನಿಮ್ಮನ್ನು ಹುಡ್ಕೊಂಬರ್ತಾ ಇದ್ದಾರೆ. ನೀವೇ ಬೇಕು ಅಂತ ಯಾರು ಬರ್ತಾ ಇದ್ದಾರೆ ಅವರನ್ನು ಸ್ವಾಗತ ಮಾಡಿ. ನೀವು ಯಾರು ಬೇಡ ಅಂತ ಹೇಳ್ತಾರಲ್ಲ ಅವ್ರಿಗೆ ಗೆಟ್ ಪಾಸ್ ಹೊಡ್ತಾ ಇರೋ ಅಂತ ಹೇಳ್ಬೇಕಷ್ಟೆ. ಯಾರಿಗೂ ನೀವು ಗೋಗರೋದು ಅವಶ್ಯಕತೆ ಇಲ್ಲ. ನೀನೇ ಬೇಕು ಅಂದರೆ ಅವ್ರ ತಲೆ ಹೋಗಿ ಅಟ್ಟದ ಮೇಲೆ ಕೂತ್ಕೊಳ್ತಾರೆ. ಹಾಗಾಗಿ ಯಾರು ಬರ್ತಾ ಇದ್ದಾರಲ್ಲ ಬನ್ನಿ ಅಂತ ಸ್ವಾಗತ ಮಾಡಿ, ಯಾರು ನೀನು ಬಿಟ್ಟು ಹೋಗ್ತಾನೆ ಅಂತಿದ್ರಲ್ಲ ಹೋಗ್ತಾ ಇರೋ ಅಂತ ಹೇಳಬೇಕು ಅಷ್ಟೆ. ಕಿಂಗ್ ಆಫ್ ರೋಸ್. ಇನ್ನೊಂದು ಮೂನ್ ಕಾರ್ಡ್ ಏನು ಹೇಳುತ್ತೆ, ಮೂನ್ ಕಾರ್ಡು ಅವರು ಇವರೇನು ಇಲ್ಲಿ ಬೊಗಳ್ತಾ ಇದ್ದಾರಲ್ಲ ಅವರೆಲ್ಲ ನಿಮ್ಮ ಕಡೆಯಿಂದ ಸಹಾಯ ತೊಗೊಂಡವರು, ನಿಮ್ಮ ಕೈಯಿಂದ ಎಲ್ಲ ತಿಂದವರು, ನಿಮ್ಮ ಕಡೆಯಿಂದ ಸಹಾಯ ತೊಗೊಂಡವರು. ಕೊನೆಗೆ ನಿಮ್ಮ ಮೇಲೆ ಒಂದು ಕೆಟ್ಟ ಹೆಸರು ಕೂಡಿಸ್ಬಿಟ್ಟು ನಿಮ್ಮನ್ನೇ ಒಂದು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಬೇಕು ಅಂತಂದು ಅವ್ರ ಉದ್ದೇಶ ಇದೆ. ಹಾಗಾಗಿ ಅವರೆಲ್ಲ ಮೈಯೆಲ್ಲ ಪರ್ಚ್ಕೊಳ್ತಾ ಇದ್ದಾರೆ, ಮೈಯೆಲ್ಲ ಪರ್ಚ್ಕೊಳ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಚೇಳು, ನಾಯಿ, ನರಿ ಎಲ್ಲ ಬೊಗಳ್ತಾ ಇದೆ. ಯಾರಿಗೆ ಬೊಗಳ್ತಾ ಇದೆ? ಆಕಾಶ ಸ್ಟಾರಿಗೆ ಬೊಗಳ್ತಾ ಇದೆ. ಅದು ಸ್ಟಾರ್, ಅದು ಬೆಳಕು ಕೊಡೋದು, ಅದೊಂದು ಸ್ಟಾರ್. ಆ ಸ್ಟಾರಿಗೆ ಇಲ್ಲಿ ಬೊಗಳ್ತಾ ಇದೆ. ಬಟ್ ಅದೇನಾಗಲ್ಲ, ಅದಕ್ಕೆ ಟಚ್ ಆಗಲ್ಲ, ಅದು ಗಾಳಿ ಮುಖಾಂತರ ಹೊರಟೋಗ್ಬಿಡುತ್ತೆ. ಸಚ್ ಎ ಬ್ಯೂಟಿಫುಲ್ ಕಾರ್ಡ್. ಓಕೆ, ಇದಕ್ಕೆ ಇನ್ನೊಂದು ಗೈಡೆನ್ಸ್ ಕೊಡೋಣ ಕಾರ್ಡ್. ಗೌರಿ ಗಣೇಶ ಹಬ್ಬದಿಂದ ನಿಮ್ಮ ಲೈಫಲ್ಲಿ ಚೇಂಜಸ್ ಆಗ್ಬೋದಾ? ಏಂಜಲ್ಸ್ ಪ್ಲೀಸ್ ಆನ್ಸರ್ ಮೀ. ಥ್ಯಾಂಕ್ ಯು. ಇವಾಗಲೇ 3 ಅವಕಾಶಗಳು ಕೊಟ್ಟಿದ್ರು ಅಂತ ಕಾಣುತ್ತೆ. 3 ಅವಕಾಶಗಳು ಮಿಸ್ ಆಗಿದೆ. ಓಕೆ, ಹೌದು, ನಿಮ್ಮದು ಹ್ಯಾಪಿ ಫ್ಯಾಮಿಲಿ ಬರೋದ್ರಲ್ಲಿದೆ. ಇನ್ನೂ 2 ಅವಕಾಶಗಳು ಕೊಡ್ತಾರೆ ದೇವರು. ಅಥವಾ ಅವಕಾಶಗಳು ಅಂತಂದ ತಕ್ಷಣ ಬರೀ ಇದೇ ಅನ್ಕೊಳಕ್ಕೆ ಹೋಗ್ಬೇಡಿ. ಏನೋ ಒಂದು ನಿಮ್ಮದು ಲೈಫಲ್ಲಿ ಮಿಸ್ಯೂಸ್ ಆಗಿರುತ್ತೆ, ಕೈ ಸುಟ್ಕೊಂಡಿರ್ತಾರೆ, ಪದೇ ಕೆಲಸ ಮಾಡಿ, ಇಲ್ಲ ಈ ಸರಿ ಆದರೂ ಮಾಡಿದ್ರೆ ಬರೀ ಇದೇ ಆಗುತ್ತೆ, ನಂದು ಆಗಲ್ಲ ನನ್ನ ಕಡೆಯಿಂದ ಇನ್ನು ಅಂತ ಸೋತ್ಬಿಡ್ತಾರೆ ನೀವು. ಆ ಥರ ಸೋಲೋಕ್ಕೆ ಹೋಗ್ಬೇಡಿ. ಮತ್ತೆ ಇನ್ನೊಂದು ಸರಿ ಮತ್ತೆ ಟ್ರೈ ಮಾಡಿ. ಆವಾಗ ನಿಮ್ಗೆ ಸಕ್ಸಸ್ ಅನ್ನೋದು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ನಿಮ್ಮದು ಹ್ಯಾಪಿ ಫ್ಯಾಮಿಲಿ ಬರೋದ್ರಲ್ಲಿದೆ. ಯಾರು ಸರಿ ಯಾರು ತಪ್ಪು ಯಾರು ಅಂತ ನಿಮ್ಮ ವ್ಯಕ್ತಿಗೆ ಅರ್ಥ ಆಗಿಬಿಟ್ಟು ನಿಮ್ಮದು ಹ್ಯಾಪಿ ಫ್ಯಾಮಿಲಿ ಆಗೋದ್ರಲ್ಲಿದೆ. ನಿಮ್ಮ ಫ್ಯಾಮಿಲಿಯಲ್ಲಿದ್ದಂಥ ನಿಮ್ಮ ಗಂಡ ಹೆಂಡತಿ ಮಧ್ಯೆ ಇದ್ದಂಥ ಥರ್ಡ್ ಪಾರ್ಟಿ ಏನಿರ್ತಾರಲ್ಲ ಅವರೆಲ್ಲ ಹೊರಟೋಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಏಕೆಂದರೆ ಒಂದು ಸಂಸಾರದಲ್ಲಿ ಗಂಡ ಹೆಂಡತಿ ಮಧ್ಯೆ ಇನ್ನೊಬ್ರು ಯಾರು ಥರ್ಡ್ ಪಾರ್ಟಿ ಅಂತ ಬಂದರೆ ಆ ಸಂಸಾರ ಇಟ್ಕೊಟ್ಟು ಹೋಗ್ಬಿಡುತ್ತೆ. ಆವಾಗ ಅಲ್ಲಿ ಬಿರುಕು ಸ್ಟಾರ್ಟ್ ಆಗಿ ಇದು ಕೋರ್ಟ್ ಕೇಸ್ ಆಗಿ ಮತ್ತೆ ಇದೇನಾಗುತ್ತೆ, ಮತ್ತೆ ಅಲ್ಲೋಲ ಕಲ್ಲೋಲ ಆಗಿ ಮತ್ತೆ ಜೀವನ ಛಿದ್ರವಾಗ್ಬಿಡುತ್ತೆ. ಆ ಥರ ಆಗೋದು ಬೇಡ ಅಂತಂದರೆ ನಿಮ್ಮ ಹ್ಯಾಪಿ ಫ್ಯಾಮಿಲಿ ನೀವು ಬೇರೆಯವ್ರ ಮಾತನ್ನು ಕೇಳಬಾರ್ದು. ನಿಮ್ಮ ವ್ಯಕ್ತಿನೂ ಅಷ್ಟೇ ಬೇರೆಯವ್ರ ಮಾತನ್ನು ಕೇಳಬಾರ್ದು. ಓಕೆನಾ? ಇಲ್ಲಿ ನನ್ನ ವ್ಯೂವರ್ಸ್ ಒಬ್ಬರು ರೀಡಿಂಗ್ ತೊಗೊಂಡಿದ್ರು. ಏನಕ್ಕಂದರೆ ನಿಮಗಿಲ್ಲಿ ಹಾರ್ಟ್ ಬ್ರೇಕ್ ಆಗಿದೆ. ತುಂಬ ನಿಮಗೆ ಮೋಸ ಮಾಡಿದ್ದಾರೆ. ನೀವು ನಂಬಿದಂಥ ವ್ಯಕ್ತಿಗಳೇ ನಿಮಗೆ ಮೋಸ ಮಾಡಿದ್ದಾರೆ. ಹಾಗಾಗಿ ನಿಮ್ಗೇನಾಗ್ಬಿಟ್ಟಿದೆ ಇವಾಗ ಪ್ರೀತಿ ಬದುಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಜಿಗುಪ್ಸೆ ಭಾವನೆ ಬಂದಿದೆ. ಬಟ್ ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮತ್ತೆ ಹಾರ್ಟ್ ಬ್ರೇಕ್ ಅವ್ರೇನಿಗೆ ನಿಮ್ಮ ಜೊತೆ ಇದ್ದಾರಲ್ಲ ಅವ್ರು ಮತ್ತೆ ನಿಮಗೆ ಮೋಸ ಮಾಡೋಕ್ಕೆ ಅಂತಲೇ ನಿಮ್ಮ ಜೊತೆ ಇದ್ದಾರೆ. ನಿಮ್ಮದೆಲ್ಲ ಮಾಹಿತಿ ಕದೀತಾ ಇದ್ದಾರೆ. ನೀವೇನು ಮಾಡ್ತೀರಾ, ಎಲ್ಲಿಗೆ ಹೋಗ್ತೀರಾ, ಏನು ಮಾಡ್ತೀರಾ, ಒಂಥರ ಸ್ಪೈ ಥರ ನಿಮ್ಮನ್ನು ಏನು ಮಾಡ್ತಿದ್ದಾರೆ, ಫಾಲೋ ಮಾಡ್ತಾಯಿದ್ದಾರೆ. ಬಟ್ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದಾರೆ. ಪ್ಲೀಸ್ ನಮ್ಮ ಗೈಡೆನ್ಸ್ ಮೇಲೆ ಹೇಳಿಲ್ಲ. ಕರ್ಮ ಅವರು ಅದರಲ್ಲಿ ಫಸ್ಟ್ ಒನ್ನವರೆಗೂ ಕರ್ಮನೇ ಬಂದಿತ್ತು, ಇದರಲ್ಲಿ ಕರ್ಮ ಬಂದಿತ್ತು. ವೀಲ್ ಆಫ್ ಫಾರ್ಚೂನ್ ಅಂದರೆ ಕರ್ಮ ನಾವೇನು ಕರ್ಮ ಮಾಡಿರ್ತೀವಲ್ಲ ಅದು ನಮಗೆ ರಿಟರ್ನ್ ಬ್ಯಾಕ್ ಆಗುತ್ತೆ. ಒಳ್ಳೇದು ಮಾಡಿದರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದಾಗುತ್ತೆ. ಹಾಗಾಗಿ ಈಗ ಅವ್ರೇನು ನಿಮಗೆ ಮೋಸ ಮಾಡಿ ನೆಗೆಟಿವಿಟಿ ಮಾಡಿ ಏನು ಮಾಡ್ತಾ ಇದ್ದಾರಲ್ಲ ಅವ್ರ ಕರ್ಮ ಅವ್ರಿಗೆ ಬ್ಯಾಕ್ ಆಗುತ್ತೆ. ನಿಮ್ಮದು ಗುಡ್ ಕರ್ಮ ನಿಮಗೆ ಬ್ಯಾಕ್ ಆಗ್ತಾಯಿದೆ. ಓಕೆನಾ? ನೀವು ಹೀಗೆ ಗುಡ್ ಕರ್ಮ ಮಾಡ್ತಾಯಿರಿ ಅಂತ ಹೇಳ್ತಾ ಇದ್ದೀನಿ. ತಪ್ಪಿಯೂ ಯಾರಿಗೂ ಕೆಟ್ಟದ್ದನ್ನು ಈ ಥರ ಹಿಂಗಾಗಲಿ ಅಂತ ಅನ್ನೋಕ್ಕೆ ಹೋಗ್ಬೇಡಿ. ಓಕೆ, ಅವ್ರು ಮಾಡಿದ್ದವರು
ಇವಾಗ ಅನ್ನ ಸಾರು ಮಾಡಿಬಿಟ್ಟು ನಾನು ಪಲಾವೇ ಬೇಕು ಅಂತಂದ್ರೆ ಆಗುತ್ತಾ? ಇಲ್ಲ ತಾನೇ. ಅನ್ನ ಸಾರನ್ನೇ ಊಟ ಮಾಡಬೇಕು. ಹಾಗೆ ನಾವೇನು ಮಾಡಿರ್ತೀವಲ್ವ ಅದನ್ನೇ ಊಟ ಮಾಡಬೇಕು. ದ ಹೀರೋ ಫಾಂಟ್ ಬಂದಿದೆ ನೋಡಿ. ಎರಡು ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಅವಕಾಶ ಮಾಡ್ಬೋದು. ನೋಡಿ ಹೀರೋ ಫಂಡ್ 2 ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಅವಕಾಶ ಮಾಡ್ಬೋದು. ಒಂದು ಪಾಸ್ಟು ಬರ್ಬೋದು, ಇವಾಗ ಪ್ರೆಸೆಂಟಾಗಿ ಇರ್ಬೋದು. ಅದು ಯಾರು ಎಕ್ಸ್ ಇರ್ತಾರಲ್ಲ ಅವರು ರಿಟರ್ನ್ ವಾಪಸ್ ಬರ್ಬೋದು. ಬಟ್ ಆಯ್ಕೆ ನಿಮ್ಮದಾಗಿರಬೇಕು. ಯಾವ್ದು ಸರಿ ಯಾವ್ದು ತಪ್ಪು ಆಯ್ಕೆ ನೀವು ಮಾಡ್ಕೋಬೇಕು. ಓಕೆನಾ? ಆಯ್ಕೆ ನೀವು ಮಾಡ್ಕೊಳ್ಳಿ. ಇವಾಗ ಏಂಜಲ್ಸ್ ಏನು ಹೇಳ್ಬೋದು? ಏಂಜಲ್ಸ್ ಪ್ಲೀಸ್ ಆನ್ಸರ್ ಮೀ. ಏಂಜಲ್ಸ್ ಓಕೆ, ಥ್ಯಾಂಕ್ ಯು. ಇಂಪ್ರೂವ್ ಹೆಲ್ತ್. ಫಸ್ಟ್ ನಾನು ಹಿಂಗೆ ಹೆಲ್ತ್ ಕೊಡ್ತೀನಿ ಅಂತಿದ್ದಾರೆ ಏಂಜಲ್ಸ್. ಫಸ್ಟ್ ನಾನು ಹಿಂಗೆ ಹೆಲ್ತ್ ಕೊಡ್ತಾಯಿದ್ದೀನಿ. ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಓಕೆ, ನಾನು ಬೇರೆಯವ್ರ ಸಹಾಯಕರನ್ನು ಕಳಿಸ್ತೇನೆ, ಚಿಂತೆ ಮಾಡಬೇಡ ಅಂತ ಹೇಳ್ತಿದ್ದಾರೆ. ಆಸ್ಕ್ ಯುವರ್ ಏಂಜಲ್ಸ್. ನೀನು ಏಂಜಲ್ಸ್ ಹತ್ರ ಪ್ರೇ ಮಾಡು, ಯಾವ್ದು ಸರಿ ಯಾವ್ದು ತಪ್ಪು ನಿನಗೆ ಏಂಜಲ್ಸ್ ಆನ್ಸರ್ ಕೊಡ್ತಾರೆ. ಓಕೆ, ನೀನು ಇವಾಗ ರೆಡಿಯಾಗಿದೆಯಾ ಮೆಂಟಲಿ ಫಿಸಿಕಲಿ ಎಲ್ಲ ನೀನು ರೆಡಿಯಾಗಿದೆಯಾ ಅಂತ ನಿಮ್ಮನ್ನು ಕೇಳ್ತಾ ಇದ್ದಾರೆ ಏಂಜಲ್ಸ್. ಪ್ಲೀಸ್ ಗೈಡೆನ್ಸ್ ಮೀ. ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ಇದೆಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು. ಇವಾಗ ಗಾಡೆಸಸ್, ಯಾವ ಗಾಡೆಸಸ್ ನಿಮ್ಗೆ ಹೇಳ್ಬೋದು? ಏನು ಹೇಳ್ಬೋದು ಗಾಡೆಸಸ್? ದ ಮ್ಯಾಜಿಷಿಯನ್. ಮ್ಯಾಜಿಷಿಯನ್ ಅಂದರೆ ಮಾಯೆ. ಮ್ಯಾಜಿಷಿಯನ್ ಏನಾದರೂ ಆಗ್ಬೋದು. ಈಗ ಒಂದು ಅದೇನೋ ಮಾಡ್ತಾರಲ್ಲ ಪೇಪರಲ್ಲಿ ಹೆಂಗೆ ಮಾಡಿಬಿಟ್ಟು ಈ ಥರ ಹೆಂಗೆ ಮಾಡಿದ್ರೆ ಹೂವು ಆಗುತ್ತೆ, ಆಮೇಲೆ ಪ್ಯಾರೆಟ್ ಆಗುತ್ತೆ. ನಾವೆಲ್ಲ ಸ್ಕೂಲಲ್ಲಿದ್ದಾಗ ಸ್ಕೂಲಿಗೆ ಒಬ್ಬರು ಮ್ಯಾಜಿಷಿಯನ್ ಅಂತ ಬರ್ತಾಯಿದ್ರು. ಆ ಥರ ಮ್ಯಾಜಿಷಿಯನ್ ಏನಾದರೂ ಆಗ್ಬೋದು. ಯಾವ ಥರ ಇತ್ತು ಹೇಗಾಗುತ್ತೆ ಹೇಳೋಕ್ಕಾಗಲ್ಲ. ಒಟ್ಟಾರೆ ನಿಮ್ಮ ಲೈಫಲ್ಲಿ ಮ್ಯಾಜಿಷಿಯನ್ ಆಗುತ್ತೆ. ಅದು ನಿಮ್ಮ ವಿಲ್ ಪವರನ್ನು ನೀವು ಚೆನ್ನಾಗಿಟ್ಕೋಬೇಕು. ಆಯಿತು ನನ್ನ ಲೈಫ್ ಮುಗ್ದೇ ಹೋಯಿತು ಅನ್ನೋ ಲೆವೆಲ್ಗೆ ನೀವು ಬರೋಕ್ಕೆ ಹೋಗಬೇಡಿ. ಕ್ರಿಯೇಟಿವ್ ಆಗಿ ಏನಾದರೂ ಒಂದು ಕ್ರಿಯೇಟಿವಾಗಿ ಯೋಚನೆ ಮ್ಯಾನಿಫೆಸ್ಟೇಷನ್ ಮಾಡಿ. ಮ್ಯಾನಿಫೆಸ್ಟೇಷನ್ ನಿಮಗೇನು ಒಳ್ಳೆಯದಾಗುತ್ತೋ, ನಿಮ್ಗೇನು ಬೇಕು ಏನು ಬೇಡವೋ ಅದನ್ನು ಮ್ಯಾನಿಫೆಸ್ಟೇಷನ್ ಮಾಡಿ. ಯೂನಿವರ್ಸ್ ನಿಮಗೆ ಸಹಾಯ ಮಾಡ್ತಾರೆ. ಒಳ್ಳೆಯದಕ್ಕೆ ಮಾತ್ರ ಸಹಾಯ ಮಾಡ್ತಾರೆ, ಕೆಟ್ಟದಕ್ಕೆ ಮಾಡಲ್ಲ. ಇದು ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ. ಯಾವುದು ಒಳ್ಳೆಯದಕ್ಕೆ ಮಾತ್ರ ನೀವು ಯೂನಿವರ್ಸನ್ನು ಹೆಲ್ಪ್ ತೊಗೋಬೋದು. ಕೆಟ್ಟದಕ್ಕೆ ನಿಮಗೆ ಇದು ಹೆಲ್ಪ್ ಆಗಲ್ಲ ಅಂತ ನಾನು ಹೇಳ್ತೀನಿ. ಪ್ಲೀಸ್ ಇನ್ನೊಂದು ಗೈಡೆನ್ಸ್ ಮೀ. ಇಲ್ಲಿ ಸರಸ್ವತಿ ಮಾ ಬಂದಿದ್ದಾರೆ, ಅಲ್ಲಿ ಮಾ ಬಂದಿದ್ದಾರೆ, ಇಲ್ಲಿ ಸರಸ್ವತಿ ಮಾ. ನೋಡಿ, ಬುದ್ಧಿ ಕೊಡ್ತೇನೆ ನಾನು ನಿಮಗೆ. ಬುದ್ಧಿ, ಜ್ಞಾನ, ಶಕ್ತಿ ಎಲ್ಲ ಕೊಡ್ತೀನಿ. ಓಕೆನಾ? ನಾನು ನಿಮ್ಗೆ ಬುದ್ಧಿ ಕೊಡ್ತೀನಿ. ಬುದ್ಧಿ ಇದ್ದರೆ ತಾನೇ ದುಡ್ಡು ಲಕ್ಷ್ಮಿ ಎಲ್ಲ ಬರೋದು. ಈಗ ಒಂದಿಷ್ಟು ಕೋಟಿ ದುಡ್ಡು ಕೊಟ್ಬಿಟ್ಟು ಬುದ್ಧಿನೇ ಇಲ್ಲ ಅಂತಂದರೆ ಅವ್ನು ಏನು ಮಾಡಬೇಕು, ಹೇಗೆ ಖರ್ಚು ಮಾಡಬೇಕು ಅವ್ನ ದುಡ್ಡನ್ನು? ಫಸ್ಟ್ ನಾನು ನಿಮ್ಗೆ ಬುದ್ಧಿ ಜ್ಞಾನ ಎಲ್ಲ ಕೊಡ್ತೀನಿ, ಆಮೇಲೆ ಮಿಕ್ಕಿದ್ದೆಲ್ಲ ನಾನು ನೋಡ್ತೀನಿ ಅಂತ ಹೇಳ್ತಾರೆ ಅಮ್ಮ. ಸೊ ಬ್ಯೂಟಿಫುಲ್. ಇಂದ್ರನ ಪದವಿ ಬಂದೇ ಬರುತ್ತೆ. ದ ಡೆವಿಲ್. ಯಾವುದೋ ಅಡಿಕ್ಷನ್ನಲ್ಲಿ ನೀವು ಇದ್ದೀರಾ. ಅಡಿಕ್ಷನ್ ಅಂದರೆ ಈ ಸ್ಮೋಕಿಂಗ್ ಇರ್ಬೋದು, ಡ್ರಗ್ಸ್ ಇರ್ಬೋದು, ಡ್ರಿಂಕಿಂಗ್ ಇರ್ಬೋದು, ಅಥವಾ ಬ್ಯಾಡ್ ಹ್ಯಾಬಿಟ್ಸ್, ಇದಕ್ಕೆ ಅಡಿಕ್ಟ್ ಆಗಿರ್ಬೋದು. ಓಕೆನಾ? ನೆಗೆಟಿವಿಟಿ ಥಿಂಕಿಂಗ್, ನೆಗೆಟಿವಿಟಿ ಥಾಟ್ಸ್ ತುಂಬ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಲೆಫ್ಟ್ ಹ್ಯಾಂಡಲ್ಲಿ 1176 ಅಂತ ಬರ್ಕೋಬೇಕು ಏಂಜಲ್ಸ್ ನಂಬರನ್ನು. ಆಮೇಲೆ 111 ಅಂತ ಬರ್ಕೋಬೇಕು. ಏನಕ್ಕಂದರೆ ನಿಮ್ಮ ಇದು ಅಡಿಕ್ಷನ್ ಏನಿದೆಯಲ್ಲ ಅದು ಸ್ವಲ್ಪ ರಿಮೂವ್ ಆಗುತ್ತೆ. ಅದರಿಂದ ನೀವು ಹೊರಗಡೆ ಬಂದು ನೀವು ಒಳ್ಳೆ ನಿರ್ಧಾರ ತೊಗೊಳ್ಳೋಕ್ಕೆ ಅವಕಾಶ ಆಗುತ್ತೆ. ಯಾರೋ ಇಲ್ಲ ತುಂಬ ಅಡಿಕ್ಷನ್ ಡ್ರಗ್ಸ್ ಇದಾಗಿಬಿಟ್ಟಿದ್ದಾರೆ, ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಿಮ್ಮ ಮೈಂಡು ಮನಸ್ಸು ಯಾವುದು ನಿಮ್ಮ ಮಾತನ್ನು ಕೇಳ್ತಿಲ್ಲ. ಓಕೆ, ಆಂಜನೇಯನ ಪಠಣೆ ಮಾಡಿ. ಆಂಜನೇಯ ಇದಕ್ಕೆಲ್ಲ ಸೊಲ್ಯೂಷನ್ ಯಾರು? ಇದಕ್ಕೆ ಆಂಜನೇಯ ಸ್ಟ್ರೆಂತ್ ಕೊಡ್ತಾರೆ, ಕರೇಜ್ ಕೊಡ್ತಾರೆ, ಕಂಪ್ಯಾಷನ್ ಕೊಡ್ತಾರೆ, ಫೋಕಸ್. ಓಕೆ, ನೀವು ಯಾವಾಗಲೂ
ಆಂಜನೇಯಂದೊಂದು ಸ್ತೋತ್ರ ಹೇಳ್ತಾನೆ ಇರಿ. ನಿಮ್ಗೆ ಯಾವ್ದು ಇಷ್ಟನೋ ಅದು ಆಂಜನೇಯನೊಂದು ಸ್ತೋತ್ರ ಹೇಳ್ತಾಯಿರಿ. ಬುದ್ಧಿರ್ಬಲಂ ಯಶೋಧೈರ್ಯಂ ಅದನ್ನು ಹೇಳ್ತಾ ಇರಿ. ಹನುಮಾನ್ ಚಾಲೀಸ ಹೇಳ್ತಾ ಇರಿ. ಓಕೆ, ಆಂಜನೇಯನ ನೀವು ಪಠನೆ ಮಾಡ್ತಾಯಿರೋ ಅಂತ ಹೇಳ್ತಾರೆ. ಪ್ಲೀಸ್ ಇದಕ್ಕೆ ಇನ್ನೊಂದು ಗೈಡೆನ್ಸ್ ಪ್ಲೀಸ್. ನೋಡಿ, ಅಲ್ಲಿ ರಾಮ, ಇಲ್ಲಿ ಫಸ್ಟ್ ಒಂದು ರಾಮ, ಇಲ್ಲಿ ಸೆಕೆಂಡು ರಾಮನ ಭಕ್ತ ಆಂಜನೇಯ. ಓಕೆನಾ? ಹೇಳ್ತಿದ್ದಾರೆ, ನಾನು ಬರ್ತಾಯಿದ್ದೀನಿ ತಾನೇ, ನಾನು ಬಂದ ಮೇಲೆ ನ್ಯಾಯ ಕೊಡಿಸ್ತೆ ನಾನು ಅಂತ ಹೇಳ್ತಿದ್ದಾರೆ. ಏನೋ ಒಂದು ಲೀಗಲ್ ಇಶ್ಯೂ ಆಗಿದೆ ನಿಮ್ಮದು ಫ್ಯಾಮಿಲಿಯಲ್ಲಿ. ಅದು ಲೀಗಲ್ ಏನಂತ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಸ್ವಲ್ಪ ಹಾರ್ಟನ್ನು ಒಂದು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ನೋಡಿ, ಆಯ್ಕೆಗಳು, ನಿಮ್ಮ ವ್ಯಕ್ತಿಗಳ ಆಯ್ಕೆಗಳು ಬರೋದ್ರಲ್ಲಿದೆ. ಲೀಗಲ್ ಇಶ್ಯೂನೂ ಆಗಿದೆ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಆಯ್ಕೆ ಮಾಡ್ಕೋಬೇಕು, ಯಾವುದು ಆಯ್ಕೆ ಮಾಡ್ಕೋಬಾರ್ದು, ಕರೆಕ್ಟಾಗಿ ನಿರ್ಧಾರ ಬಂದು ಲೈಫ್ ಸೆಕೆಂಡ್ ಚಾನ್ಸ್ ನಿಮ್ಗೆ ಇನ್ನೊಂದು ಸರಿ ಅಪಾರ್ಚುನಿಟಿ ಕೊಡ್ತಾಯಿದೆ. ಈ ಅಪಾರ್ಚುನಿಟಿನ ತಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓನ್ಲಿ ಗಂಡ ಹೆಂಡ್ತಿಗೆ ಮಾತ್ರನಾ ಇದು ಅಂತಂದರೆ ನೋ, ಇದು ಫ್ಯಾಮ್ಲಿಗೆ ಮಾತ್ರನಾ ಅಲ್ಲ, ನಿಮ್ಗೆ ಓದೋ ವಿಷಯಕ್ಕೂ ಇರ್ಬೋದು. ಇಷ್ಟು ದಿನ ಓದಿಲ್ಲ ನಾನು, ಇನ್ನು ಮುಂದೆ ಓದಬೇಕು ಅಂತಂದರೆ ಅದಕ್ಕೊಂದು ಅಪಾರ್ಚುನಿಟಿ ಬರ್ತಾಯಿದೆ. ಅದಕ್ಕೊಂದು ಚೆನ್ನಾಗಿ ಓದಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಕೆಟ್ಟದ್ದು ಮಾಡಿದವರು ಹಿಂಗೆ ಒಳ್ಳೆಯವರು ಆಗಿರ್ತಾರ ಅಂತ ಕೆಲವೊಬ್ರು ಕೇಳ್ತಾಯಿದ್ದಾರೆ. ಇಲ್ಲ, ಅವ್ರಿಗೆ ಸರಿಯಾದ ಶಿಕ್ಷೆ ಹಾಗೇ ಆಗುತ್ತೆ. ನೀವು ಕಣ್ಣು ಮುಂದೆ ನೋಡ್ತೀರಾ. ಓಕೆನಾ? ನಿಮ್ಮ ಕಣ್ಣು ಮುಂದೆನೇ ಅವ್ರಿಗೆ ಗೊತ್ತಾಗುತ್ತೆ ಏನೇನಾಗಿತ್ತು ಏನೇನಿಲ್ಲ ಅಂತ. ಓಕೆ, ಪ್ಲೀಸ್ ನನ್ನ ವಿವರ್ಸಿಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಇವಾಗ ನನ್ನ ವಿವರ್ಸ್ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ರಮಾ ಶ್ರೀನಿವಾಸ್ ಅಂತ, ಪಾಪ ಅವ್ರದ್ದು ಫೈನಾನ್ಷಿಯಲ್ ಪ್ರಾಬ್ಲಮ್ ಏನಿದೆ ಅಂತ. ಹೌಸ್ ವೈಫ್, ಏನು ಮಾಡಬೇಕು ಅವರು ಹೌಸ್ ವೈಫ್ ಆದರೆ ಫೈನಾನ್ಷಿಯಲ್ ಹೇಗೆ ಅವರು ಡೆವಲಪ್ ಮಾಡ್ಕೋಬೋದು ಅಂತ ನಾನು ಏಂಜಲ್ ಹತ್ರ ಕೇಳ್ತೀನಿ ಕಾರ್ಡನ್ನು. ನನಗೆ ಮಾತಾಡೋಕ್ಕೆ ಬರ್ತಿಲ್ಲ, ಥ್ರೋಟ್ ಚಕ್ರ ಫುಲ್ಲು ಹೋಗ್ಬಿಟ್ಟಿದೆ, ವಾಯ್ಸೇ ಬರ್ತಿಲ್ಲ. ರಮಾ ಶ್ರೀನಿವಾಸ್ ಅವರೇ, ನಿಮಗೋಸ್ಕರ ಈ ಪ್ರಶ್ನೆ. ನಿಮ್ಮದು ಹೌಸ್ ವೈಫ್ ಆಗಿದ್ದೀರ, ಏನು ಮಾಡ್ಬೋದು ನೀವು ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಪರ್ಫೆಕ್ಟ್ ಟೈಮಿಂಗ್ ಇದೆ. ಇವಾಗ ನೀವೇನಾದರೂ ಒಂದು ಕ್ರಿಯೇಟಿವಿಟಿ ಆಗಿ ಏನಾದರೂ ಒಂದು ಬಿಸ್ನೆಸ್ ಮಾಡಲೇಬೇಕು. ರಮಾ ಶ್ರೀನಿವಾಸ್ ಅವರೇ, ಇವಾಗ ನಿಮ್ಮದು ಟೈಮಿಂಗ್ ತುಂಬ ಚೆನ್ನಾಗಿದೆ. ನೀವೇನಾದರೂ ಒಂದು ಕ್ರಿಯೇಟಿವಿಟಿ ಆಗಿ ಏನಾದರೂ ಮಾಡಲೇಬೇಕು ನೀವು. ಓಕೆನಾ? ಇನ್ನು ಸಾಯಿ ರಾಧಾ ಅವರು, ಅವರ ಬಗ್ಗೆ ಅವರು ಒಳ್ಳೆಯ ಯಾರೋ ಗುರುಗಳನ್ನು, ಒಬ್ಬರು ಸಾಯಿ ರಾಧಾ ಅವರು ಗುರುಗಳು ಒಳ್ಳೆಯವರ ಕೆಟ್ಟವರ, ಬಟ್ ಆ ಗುರುಗಳನ್ನು ಬಿಟ್ಟು ಅವ್ರು ಬೇರೆ ಮುಂದೆ ಹೊರಿಬೇಕಾ? ಪ್ಲೀಸ್ ಏಂಜಲ್ಸ್ ಆನ್ಸರ್ ಮೀ. ಸಾಯಿ ರಾಧಾ ಅವರು ಗುರುಗಳು ಏನೋ ಒಂದು ಬ್ಯಾಡ್ ಒಪಿನಿಯನ್ ಬಂದಿದೆ ಅಂತ ಅವ್ರಿಗೆ. ಅವರ ಗುರುಗಳು ನಂಬಬೇಕಾ ಬೇಡವಾ? ಸಾಯಿ ರಾಧಾ ಅವರೇ, ನಿಮ್ಗೊಂದು ಹೇಳ್ತೀನಿ. ಗುರುಗಳು ಅಂದ ತಕ್ಷಣ ಯಾರಾದರೂ ತುಂಬ ಮೋಸ ಮಾಡೋ ಗುರುಗಳೇ ಜಾಸ್ತಿ ಇರ್ತಾರೆ. ಹಾಗಾಗಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನಿಮಗೆ ಗುರುಗಳಂತ ಅನಿಸಿದಂದ್ರೆ ಒಂದು ಕೃಷ್ಣನೋ, ಒಂದು ಗಣೇಶನೋ, ರಾಯರನೋ, ಪಾಪನೋ, ಎನಿಥಿಂಗ್ ಯಾರು ಅಂದ್ಕೊಳ್ತಾರೋ ಅವರು, ಇವರೇ ನನ್ನ ಗುರು ಅಂತಂದ್ಬಿಟ್ಟು ನೀವು ಅವ್ರನ್ನೇ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಪ್ರಶ್ನೆ ಕೇಳಿದರೆ ನಿಮ್ಮ ಆನ್ಸರಲ್ಲೇ ಸಿಕ್ಬಿಡುತ್ತೆ ಅಂತ ನಾನು ಹೇಳ್ತೇನೆ. ಇವಾಗ ನನ್ನದು ಅಷ್ಟೇ ಎಷ್ಟು ಸಮಸ್ಯೆ ಆಗಿತ್ತು ಗೊತ್ತಾ. ಇವಾಗ ನನಗೆ ಗುರುಗಳು ಗೊಂದಲ ಭಗವದ್ಗೀತೆ ಓದುವಾಗ ನನ್ನ ಪ್ರಶ್ನೆಗಳಿಗೆ ಭಗವದ್ಗೀತೆಯಲ್ಲಿ ಆನ್ಸರ್ ಸಿಗುತ್ತೆ. ಆಮೇಲೆ ಈ ಟಿ ವಿ ನೋಡ್ತಾ ಇರುವಾಗ ಅಕಸ್ಮಾತ್ವಾಗಿ ಏನೋ ಒಂದು ಶಂಕರ್ ಟಿ ವಿನ ಏನೋ ಒಂದು ಹಾಕಿದ್ದಾರೆ ನಿಂತ್ಕೊಳ್ಳಿ, ನನ್ನ ತಲೆಯಲ್ಲಿ ಏನೋ ಒಂದು ಪ್ರಶ್ನೆ ಓಡ್ತಾ ಇರುತ್ತೆ, ಯಾವ್ದು ಸರಿ ಯಾವ್ದು ತಪ್ಪು, ಯಾರನ್ನ ಕೇಳಲಿ ಅಂತ. ಆವಾಗ ಅಲ್ಲಿ ನಾನು ಅಂದ್ಕೊಂಡಿದ್ದ ಪ್ರಶ್ನೆಗೂ ಸರಿಯಾದ ಥರ ಆನ್ಸರ್ ಬರುತ್ತೆ. ಇದಕ್ಕೆಲ್ಲ ಮೇನ ಉತ್ತರ ನೀವು ಸ್ವಲ್ಪ ಭಗವದ್ಗೀತೆಯಲ್ಲೇ ಎಲ್ಲ ಸಿಗುತ್ತೆ. ಎಲ್ಲ ನಮ್ಮದು ಕೃಷ್ಣನೇ ಗುರು ಅಂತ ನನಗನ್ಸುತ್ತೆ. ನಮ್ಮ ಲೈಫಿಗೆ ನಮ್ಮ ಕೃಷ್ಣನೇ ಗುರು, ಬೇರೆ ಯಾರೂ ಅಲ್ಲ. ನೀವು
ಕೇಳಿದ್ದೀರ ಗುರುಗಳು ಒಳ್ಳೆಯವರು ಕೆಟ್ಟವರು ಅಂತ, ಬಟ್ ಅವರು ಆನ್ಸರ್ ಬಂದಿದೆ ಒಳ್ಳೆಯವರು, ಅವ್ರ ಬಗ್ಗೆ ಏನು ಬ್ಯಾಡ್ ಒಪಿನಿಯನ್ ಇಲ್ಲ ಅಂತ ಹೇಳ್ತಾ ಇದೆ. ಬಟ್ ಕಲಿಯುಗದಲ್ಲಿ ಯಾರನ್ನೂ ಅಷ್ಟು ನಂಬಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತೇನೆ. ಓಕೆ, ಥ್ಯಾಂಕ್ ಯು. ಇನ್ನು ವಿಭಾ ಅವರು ನನ್ನ ಲೈಫ್ ಹೇಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ವಿಭಾ ಅವರೇ, ನಿಮ್ಮ ಲೈಫ್ ಹೇಗಿರುತ್ತೆ? ವಿಭಾ ಅವ್ರ ಬಗ್ಗೆ, ವಿದ್ಯಾ ಅವ್ರ ಬಗ್ಗೆ ನನ್ನ ಲೈಫ್ ಹೇಗಿರುತ್ತೆ ಅಂದರೆ ಬಿಗ್ ಹ್ಯಾಪಿ ಚೇಂಜ್ ಬರೋದ್ರಲ್ಲಿ, ನಿಮ್ಮ ಲೈಫಲ್ಲಿ ಏನೋ ಒಂದು ತುಂಬ ಸಂತೋಷವಾದ ಘಟನೆಗಳು ಬರೋದ್ರಲ್ಲಿದೆ. ವಿದ್ಯಾ ಅವರೇ, ಪ್ಲೀಸ್ ಬಂದರೆ ನಂಗೆ ಕಮೆಂಟ್ ಹಾಕಿ, ಕಮೆಂಟ್ ಬಾಕ್ಸಲ್ಲಿ ಹೌದು ಮೇಡಮ್ ಅಂತಂದು, ಇಲ್ಲ ಅಂತ ಹಾಕಿ, ಓಕೆನಾ? ಪ್ಲೀಸ್, ಆಯಿತು ಅಂದ್ಕೊಳ್ತೀನಿ. ಯಾರಾದರೂ ಹೀಗೆ ಪ್ರಾಬ್ಲಮ್ಸ್ ಇದ್ದರೆ, ಏನಾದರೂ ಪ್ರಶ್ನೆಗಳು ಕೇಳಬೇಕಂತಿದ್ರೆ ದಯವಿಟ್ಟು ಕೇಳಂತ. ಹಾಂ, ಇನ್ನೊಬ್ಬರು ಅವ್ರು ಯಾರೋ ಪಾಪ ನನಗೆ ಅವ್ರ ಹೆಸರು ಮರ್ತೋಯ್ತು. ಅವ್ರ ಫೈನಾನ್ಷಿಯಲ್ಲು ಅಲ್ಲಿ ಏನೋ ಪ್ರಾಬ್ಲಮ್ ಇದೆ, ಅದೇ ಅಲ್ಲಿ ಅವರಿಗೆ ಕಮಿಟ್ಮೆಂಟ್ ಇದೆ, ಬಟ್ ಅದೇ ಆಫೀಸ್ಗೆ ಹೋಗಲ್ಲ ಅಂತ ಕೇಳ್ತಾ ಇದ್ದಾರೆ. ಪ್ಲೀಸ್ ಏಂಜಲ್ಸ್ ಗೈಡೆನ್ಸ್ ಮೀ. ಇಲ್ಲ ಇವರೇ, ನೀವು ಬೇರೆ ದಾರಿ ನೋಡ್ಕೊಳ್ಳೋಕ್ಕೆ, ಬೇರೆ ಅದೇ ಇದರಲ್ಲಿ ಹೋಗೋಕ್ಕೆ ಕಮಿಟ್ಮೆಂಟ್ ಇದೆ ಅಂತಂದು ಅವ್ರು ನಿಮ್ಮ ತುಂಬ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ನೀವು ಬೇರೆ ದಾರಿ ಹೋಗೋಕ್ಕೆ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಪ್ಲೀಸ್ ಮೈ ವ್ಯೂವರ್ಸಿಗೆ ಲೈಕ್ ಆಯಿತು ಅಂದ್ಕೊಳ್ತೀನಿ. ಹೀಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೈ ಚಾನಲೆಲ್ಲ. ಏನಾದರೂ ನಿಮ್ಮದು ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್.